ನಮಸ್ಕಾರ, ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ HFK ಲೈಫ್ ಸ್ಟೈಲ್. ಯಾವೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಹಾಗೆ ಇನ್ನೂ ಯಾವೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಹೀಗೆ ಮಾಡೋದ್ರಿಂದ ನಾನು ಮಾಡೋ ವಿಡಿಯೋದ ಎಲ್ಲ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ಫೈನಲ್ ಲುಕ್ ಈ ಥರ ಇತ್ತು. ಸರಸ್ವತಿ ಬಂದ್ಮೇಲೆ ಲಕ್ಷ್ಮಿ ಬಂದೇ ಬರ್ತಾಳೆ. ವೆರಿ ಗುಡ್. ಗಾಡ್ ಬ್ಲೆಸ್ ಯು ಮೈ ಚೈಲ್ಡ್. ಲವ್ ಯು. ನಾನು ಎದುರ್ಕೊತೀನ. ಮಗಳಿಗೆ ಫಸ್ಟ್ ಪಲ್ಸ್ ಪೋಲಿಯೋ ಇದು. ಮಗಳು ಗಾಬರಿ ಆಗ್ಬಿಟ್ರು, ಇಂಜೆಕ್ಷನ್ ಕೊಡ್ಸಕ್ಕೆ ಬಂದಿದ್ದಾವೆ ಅಂತ ಹೇಳ್ಬಿಟ್ಟು. ಹಠ ಏನು ಮಾಡಲಿಲ್ಲ, ಡ್ರಾಪ್ಸ್ ಎಲ್ಲ ಆಯಿತು. ಡ್ರಾಪ್ಸ್ ಹಾಕಿದ್ಮೇಲೆ ಈ ಥರ ಕೈಗೆ ಒಂದು ಮಾರ್ಕ್ ಆಗ್ತವೆ. ಹೋಪ್ ಎಲ್ಲರೂ ಚೆನ್ನಾಗಿದ್ದೀವ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ ಆ್ಯಂಡ್ ಎಲ್ಲರೂ ಚೆನ್ನಾಗಿರಲಿ ಅಂತ ನಾನು ಕೇಳ್ಕೊತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಈ ಡ್ರೆಸ್ ಬಂದುಬಿಟ್ಟು ಆ್ಯಕ್ಚುಲಿ ನನ್ನ ಮಗಳಿಗೆ ಬೀಚ್ ಥೀಮಲ್ಲಿ ಒಂದು ಫೋಟೋಶೂಟ್ ಮಾಡೋಣ ಅಂತ ಹೇಳಿಬಿಟ್ಟು ಈ ಡ್ರೆಸ್ನ ಆರ್ಡ್ರ್ ಮಾಡಿ ತರಿಸಿದೆ. ಬಟ್ ಅದು ಯಾಕೋ ಕೈಗೂಡಲೇ ಇಲ್ಲ. ಹಾಗಾಗಿ ಅಮ್ಮ ಎಷ್ಟು ದಿನ ಇಡ್ತೀಯ ಹಾಕು ಅಂತ ಹೇಳಿದ್ರು ಅಂದ್ಬಿಟ್ಟು ಈ ಡ್ರೆಸ್ ಹಾಕಿದ್ದೀನಿ. ಮನೆಗೆ ಸ್ಪೆಷಲ್ ಗಿಫ್ಟ್ ಬಂದಿದ್ದಾವೆ ನಮ್ಮ ವಿಜೇತೆ ಪಾಪುನ ನೋಡೋಕ್ಕೆ. ಹಾಯ್ 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 ಮುದ್ದು. ಹಾಯ್ ಮುದ್ದು. ಹಾಯ್ ಮುದ್ದು. ಇದನ್ನು ಅನ್ನಪ್ರಾಶನ ಟೈಮಲ್ಲಿ ಮಾಡಿಸ್ತಾರಂತೆ. ಬಟ್ ಆವಾಗ 7 ಮಂತ್ಸಲ್ಲಿ ನನ್ನ ಮಗಳು ಇನ್ನೂ ಅಂಬೆಗಾಲು ಆಗ್ತಾ ಇರಲಿಲ್ಲ. ಹಾಗಾಗಿ ಇವಾಗ ಅಂಬೆಗಾಲು ಆಗ್ತಿದ್ದಾವಲ್ವ, ಹಾಗಾಗಿ ಅಮ್ಮ ಇದೊಂದು ಶಾಸ್ತ್ರ ಮಾಡಿಬಿಡೋಣ ಅಂತ ಹೇಳಿದ್ರು. ಅದಕ್ಕೋಸ್ಕರ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀನಿ. ಸೊ ನನ್ನ ಮಗಳು ಯಾವುದನ್ನ ತೊಗೊತವೆ, ಅವ್ರಿಗೆ ಯಾವುದ್ರ ಮೇಲೆ ಇಂಟ್ರೆಸ್ಟ್ ನೋಡೋಣ. ಪರ್ಟಿಕ್ಯುಲರ್ ಆಗಿ ಇದಕ್ಕೆ ಏನು ನೇಮ್ ಹೇಳ್ತವೆ ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ನಿಮ್ಗೇನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ಬಟ್ ಅನ್ನಪ್ರಾಶನ ಟೈಮಲ್ಲಿ ಮಾಡಿಸ್ತವೆ. ಅದಕ್ಕೆ ರಿಲೇಟೆಡ್ ಆಗಿರೋ ಪ್ರತಿಯೊಂದು ವಸ್ತುಗಳನ್ನು ಇಟ್ಟಿದ್ದೀನಿ. ಇಟ್ಬಿಟ್ಟು ಪಾಪುನ ಅಲ್ಲಿ ಹಿಂದೆ ಬಿಟ್ಟು ಅವು ಅಂಬೆಗಾಲು ಆಗ್ತವೋ ಅಥವಾ ತೆವಳ್ತವೋ ಯಾವುದನ್ನ ತಗೋತವೆ ಅನ್ನೋದು ಕಾದು ನೋಡಬೇಕು. ಅಡುಗೆಗೆ ಸಂಬಂಧಪಟ್ಟಿರೋದು ಇಟ್ಟಿದ್ದೀನಿ. ಆ್ಯಂಡ್ ಇದರಲ್ಲಿ ಗೋಲ್ಡ್, ಸಿಲ್ವರು, ಟಾಯ್ಸು, ದುಡ್ಡು, ಬುಕ್ಸು, ಚಾಕ್ಲೇಟು, ಇಷ್ಟರಲ್ಲಿ ನನ್ನ ಮಗಳು ಯಾವುದನ್ನು ಸೆಲೆಕ್ಟ್ ಮಾಡ್ತವೆ ಅಂತ ಹೇಳಿ ನೋಡಬೇಕು. ಅವ್ರಿಗೆ ಯಾವುದ್ರ ಮೇಲೆ ಇಂಟ್ರೆಸ್ಟ್ ಅಂತ ಹೇಳಿಬಿಟ್ಟು. ಫೈನಲ್ ಲುಕ್ ಈ ಥರ ಇದೆ. ಪಾಪು ನೋಡೋಕ್ಕೆ ಅತ್ತೆ ಬಂದಿದ್ವು. ಬಟ್ ಅವನ್ನ ಸಿಸ್ಟರ್ ಅಥವಾ ಡಾಕ್ಟರ್ ಅಂದ್ಕೊಂಡು ಇಂಜೆಕ್ಷನ್ ಆಗ್ತವೆ ಅಂತ ಪಾಪು ಸಿಕ್ಕಾಬಟ್ಟೆ ಭಯಪಟ್ಟರು. ಮಾಮಿ ಬಂದಿದ್ದಾವೆ. ಇವರು ವಿಜಯತ್ತೆ, ನಾನು ಪಾಪು ಅಥವಾ ಮಾಮಿ ಅನ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಅಮ್ಮ ಚಿಕ್ಕ ವಯಸ್ಸಲ್ಲಿ ನೀವು ಅತ್ತೆ ಏನಂತ ಕರ್ಕೊತಾ ಇದ್ದಿದ್ದು? ನಮ್ಮ ವಿಜಯಕನ್ನ ನಾನು ಅತ್ಕೆಮ್ಮ ನೀವೇ, ನನ್ನನ್ನ ನಮ್ಮ ವಿಜಯಕ ಅತ್ಕೆಮ್ಮ ಅನ್ನೋದು. ಅಷ್ಟು ಹೆಂಗೇನ್ರಿ ನಮ್ಮ ಅಕ್ಕ ಇದ್ದಾಗ ಸೆದಬೈತಾಗ ಬೆಣ್ಣೆ ಹಾಕಿ ರೊಟ್ಟಿ ಕೊಟ್ಬಿಟ್ರಿ ಇಬ್ರು ಹೋಗ್ಬಿಡು ಸೆದಬೈ. ಯಾವಾಗಲೂ ಹೇಳಿವಲ್ಲ ಅತ್ತೆ ಹೆಂಗೆ ಓದ್ತಿತ್ತಮ್ಮ? 2 ಗಂಟೆ ರಾತ್ರಿ ಆಗಲಿ ಬುಕ್ಸ್ ಇಟ್ಕೊಂಡು ಆ ಕಡೆಯಿಂದ ಈ ಕಡೆಗೆ ನಿಧಾನಕ್ಕೆ, ಈ ಕಡೆಯಿಂದ ಆ ಕಡೆಗೆ ಅದು ತಲವಳಿಕೆ ಹೋಗ್ಬೇಕು. ಮತ್ತು ಅಕ್ಕಿ ಕಡೆ ಹಿಂಗೆ ತಿರುಗಿ ನೋಡಿ ನೀವ್ ಹೆಂಗ್ ಓದ್ತಿದ್ವಿ? ನಾನ್ ಟುಸ್ಸು ಅದಕ್ಕೆ ನಾದ್ನಿ ಅಂತ ಚಿಕ್ಕ ವಯಸ್ಸಿಗೆ 10 ವರ್ಷದ ಮಕ್ಕಳು ನಾವು. ನನಗೆ ಅತ್ತಿ ಅಂತ ಕರೀತಾ ಇದ್ಲು ನಿಮ್ಮ ಅಜ್ಜಿ. ನಾನು ಅಜ್ಜಿಗೆ ಅತ್ತಿಗೆ ಚಿಕ್ಕವಳಿದ್ದಾಗ. ನಿನಗೇನಾಗಬೇಕು ನಾನು? ಮಾಮಿ ಮಾಮಿ ಮಾಮಿ. ಅಪ್ಪ ನನ್ನ ಮಗಳು ಏನಂದ್ವೆ, ಲಾಸ್ಟ್ ಟೈಮ್ ವ್ಯಾಕ್ಸಿನ್ಗೆ ಹೋದಾಗ ಒಬ್ಬರು ಡಾಕ್ಟರ್ ನರ್ಸು ಹಿಂಗೆ ಇದ್ವು. ಅವಳನ್ನ ಆಟ ಆಡಿಸ್ಕೊಂಡು ಇಂಜೆಕ್ಷನ್ ಕೊಟ್ಬಿಟ್ಟಿದ್ವು. ಅದಕ್ಕೆ ಇವು ಇಂಜೆಕ್ಷನ್ ಕೊಡೋಕ್ಕೆ ಬಂದಿರೋದು ಅಂದ್ಕೊಂಡು ಎತ್ಕೊಂಡ್ರೆ ಎಲ್ಲಿ ಚುಚ್ಚಿಬಿಡ್ತಾವೆ ಅಂತ ನೋಡ್ತಾ ಇದ್ದಾವೆ. ಶಾಸ್ತ್ರ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನನ್ನ ಮಗಳು ಏನನ್ನ ತಗೋತವೆ ಅನ್ನೋದು ಕೂಗಿಸ್ಬಿಟ್ಟು ಬನ್ನಿ ಹಿಂದಕ್ಕೆ ಅತ್ತೆ. ಅವೇ ಮಲ್ಕೊಂಡು ಇದು ಮಾಡ್ತವೆ. ಕುತ್ಕೊಳ್ಳೋದೇ ಕಷ್ಟ ನನ್ನ ಮಗಳು. ಈಗ ಅದೇ ಇರೋದು. ಇಲ್ಲೊಬ್ಬ ಆಟ ಆಡಿಸ್ತಿದ್ದಾವೆ, ಇಲ್ಲೊಬ್ಬ ಆಟ ಆಡಿಸ್ತಿದ್ದಾವೆ. ಇಲ್ಲಿ ನನ್ನ ಮಗಳು ಏನು ತಗೋತವೆ ನೋಡೋಣ. ನನಗೆ ಬೇಕು ಚಾಕ್ಲೇಟ್ ಇಟ್ಟಿದ್ದಾರೆ. ಇದು ನಾನು ತಗೋತೀನಿ. ಕಮ್ ನನ್ನ ಮಗಳು ಅಪರೂಪಕ್ಕೆ ಏನೋ ಮಾಡ್ತವಲ್ಲ ನನ್ನ ಇಟ್ಕೊಂಡೆಲ್ಲ ಅಂತ ಶಾಕ್ ಆಗ್ತಿದ್ದಾವೆ. ಅಯ್ಯೋ ಹೂವು ಹಾಕ್ಬಾರ್ದಿತ್ತ ಅಂತ. ಯಾವಾಗಲೂ ಬರ್ತೀಯ ಕರಿವಾಗ ಬರಲ್ಲ. ಅಮ್ಮ ಇಲ್ಲಿ ಅಮ್ಮ ಇಲ್ಲಿ ನೋಡಿ ಮಗನೇ
ಮುದ್ದ ಇಲ್ಲಿ ಇಲ್ಲಿ ಚಿನ್ನಿ ಇಲ್ಲಿ ತಗೋ ಇಲ್ಲಿ ನೋಡಿ ಇಲ್ಲಿ ತಗೋ ಪೆಟಲ್ಸ್ ತಗೋ ಎಷ್ಟು ಚೆನ್ನಾಗಿದೆ ಇಲ್ಲ ಅದನ್ನ ತಗೋ ಇಲ್ಲಿ ಬಾ ಇಲ್ಲಿ ತಗೋ ಈಗ ಮಂಗ್ಯಾಳಲ್ಲ ರಕ್ಷು ಆ ಇದ್ರಲ್ಲೇ ಬರಬೇಕು ಚಂದ ಇದಕ್ಕೆ ಅಮ್ಮು ಇಲ್ಲಿ ಅಮ್ಮು ಫೋನು ಬನ್ನಿ 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 ಮಗಳು ಹಾಂ ಬರ್ತಾವಳೆ ಅಮ್ಮು ಇಲ್ಲಿ ತಡವಿ ಬರ್ತಾವಳೆ ಇಲ್ಲಿ ಸರಸ್ವತಿ 3 ಸಲ ಮುಟ್ಟಿಸ್ತಾರೆ ಅವಳ ದುಡ್ಡು ಫಸ್ಟ್ ಸರಸ್ವತಿ ವೆರಿ ಗುಡ್ ಫಸ್ಟ್ ಟೈಮ್ ಬುಕ್ ತಗೊಂಡೆ ಸರಸ್ವತಿ ಸೆಕೆಂಡ್ ಟೈಮು ಲಕ್ಷ್ಮಿ ತಗೊಂಡೆ ಸೊ ಸರಸ್ವತಿ ಬಂದ್ಮೇಲೆ ಲಕ್ಷ್ಮಿ ಬಂದೇ ಬರ್ತಾಳೆ ವೆರಿ ಗುಡ್ ಗಾಡ್ ಬ್ಲೆಸ್ ಯು ಮೈ ಚೈಲ್ಡ್ ಲವ್ ಯು ಪಾಪುಗೆ ಫುಲ್ ಡ್ರೆಸ್ ಈ ಥರ ಬರುತ್ತೆ ಟೋಪಿ ಬರುತ್ತೆ ಬಟ್ ಫೋಟೋಶೂಟ್ ವಿಡಿಯೋ ಮಾಡಬೇಕಾದ್ರೆ ಟೋಪಿ ಹಾಕೋದನ್ನ ಮರ್ತ್ಬಿಟ್ಟಿದ್ದೆ ಕೊನೆಯನ್ನು ನೋಡಿದೆ ಸಡನ್ನಾಗಿ ಮರ್ತೋಗಿತ್ತು ಅತ್ತೆ ಹಾಕು ಅಂತ ಹೇಳಿದ್ವಿ ಅಂದ್ಬಿಟ್ಟು ಮತ್ತೆ ಹ್ಯಾಟ್ ಹಾಕಿದ್ವಿ ಬಟ್ ಅವು ಕೀಳ್ತಾ ಇದ್ವು ಹ್ಯಾಟ್ನ ಮತ್ತೆ ಗೆದ್ರಿಸೋಣ ಅಂದರೆ ಅವ್ರು ಎದುರುಕೊಳ್ಳೇ ಇಲ್ಲ. ಪಾಪುಗೆ ಪೋಲಿಯೋ ಡ್ರಾಪ್ಸ್ ಇತ್ತು 21 ಡಿಸೆಂಬರ್ ಭಾನುವಾರ. ನಾನು ನನ್ನ ಹಸ್ಬೆಂಡು ಪಾಪುಗೆ ಫಸ್ಟು ಪೋಲಿಯೋ ಇದು ಇಬ್ಬರು ಒಟ್ಟಿಗೆ ಹೋಗಿ ಹಾಕಿಸ್ಕೊಬಂದ್ವಿ. ನಮ್ಮನೆ ಹತ್ರನೇ ಹಾಸ್ಪಿಟಲ್ ಇತ್ತು, ಅಲ್ಲಿಗೆ ಹೋಗಿದ್ವಿ. ನಮ್ಮನೆಯವ್ರು ಯಾವುದೇ ಸಿಚುವೇಶನ್ ಇದ್ವು ಅದನ್ನು ಕಾಮಿಡಿಯಾಗೆ ಟರ್ನ್ ಮಾಡ್ತವೆ. ಅವ್ರ ಫ್ರೆಂಡ್ಸ್ ಕಾಲ್ ಮಾಡಿದ್ವು ಯಾವಾಗ ಬರ್ತೀಯಾ ಅಂತ, ಹಾಗಾಗಿ ಪೋಲಿಯೋ ಅದು ಇದು ಅಂತ ಹೇಳಿ ಅವ್ರನ್ನೆಲ್ಲ ಕಿಂಡಲ್ ಮಾಡ್ಕೊಂಡು ಮಾತಾಡ್ತಾ ಇದ್ವು. ವೀಕ್ಲಿ ಒಂದು ರಜಾ ಸಿಗುತ್ತೆ ಸಂಡೇ, ಮನೇಲಿ ಇರೋಣ ಅನ್ನಬಿಟ್ಟು ಯಾವಾಗಲೂ ಕೆಲಸ. ಇವತ್ತು 21 ಭಾನುವಾರ ಎಲ್ಲ ಮಕ್ಕಳಿಗೂ 5 ವರ್ಷದ ಒಳಗಿನ ಎಲ್ಲ ಮಕ್ಕಳಿಗೂ ಪೋಲಿಯೋ ಹಾಕಿಸಿ ನಾವು ಹಾಕ್ಸಕ್ಕೆ ಹೋಗ್ತಾ ಇದ್ದೀವಿ. ಫಸ್ಟು ಪೋಲಿಯೋ ನನ್ನ ಮಗಳಿಗೆ, 2ನೇ ಪೋಲಿಯೋ. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ, ಚಿಕ್ಕ ಮಕ್ಕಳಿಗೆ ಮೆರೆದಂಗೆ ಹಾಕ್ಸಿ. ನಮ್ಮನೆ ಹತ್ರನೇ ಹಾಸ್ಪಿಟಲ್ ಇತ್ತು. ನನಗಿದು ವಿಷಯ ಗೊತ್ತಿಲ್ಲದೆ ಇಲ್ಲೇ ಹತ್ರದಲ್ಲಿರೋದು ಅಂತ ಹೇಳ್ಬಿಟ್ಟು ಸುಮ್ಮನೆ ಮಟನ್ ಮಾರ್ಕೆಟ್ವರೆಗೂ ಹೋಗಿ ಯಾವಾಗಲೂ ಇಂಜೆಕ್ಷನ್ ಹಾಕಿಸ್ತಾ ಇದ್ದೆ, ವ್ಯಾಕ್ಸಿನೇಷನ್. ಆ್ಯಕ್ಚುಲಿ ನಮ್ಮನೆಯಿಂದ ವಾಕೇಬಲ್ ಡಿಸ್ಟೆನ್ಸು. ಸೊ ಮೊನ್ನೆ ತಾನೇ ನೋಡಿದೆ ಹಾಸ್ಪಿಟಲ್ ಇದೆ ಅಂತ ಹೇಳಿ, ಅದು ಬಿಲ್ಡಿಂಗಲ್ಲಿ ಮೇಲ್ಗಡೆ ಇತ್ತು, ಹಾಗಾಗಿ ಗೊತ್ತಾಗಿರಲಿಲ್ಲ. ಸೊ ಬಂದು ಇವತ್ತು ನನ್ನ ಹಸ್ಬೆಂಡ್ ಇದ್ದರು. ಫಸ್ಟ್ ಟೈಮ್ ನಮ್ಮ ಪಾಪು ಕೆಲಸಕ್ಕೆ ಬಂದಿರೋದು, ತುಂಬ ದಿನ ಆದಮೇಲೆ ಅವರದೇ ಕೆಲಸದಲ್ಲಿ ಬ್ಯುಸಿ ಇರ್ತಾರೆ. ಸೊ ಪೋಲಿಯೋ ಎಲ್ಲ ಹಾಕ್ಸಿದ್ವಿ. ಡ್ರಾಪ್ಸ್ ಹಾಕ್ಸಿರೋದಕ್ಕೆ ಗುರ್ತು ಇದು. ಎಲ್ಲ ಹಾಕಿಸ್ಕೊಟ್ಟು ಮನೆಗೆ ಬಿಟ್ಟು ಅವ್ರ ಕೆಲಸಕ್ಕೆ ಹೋದ್ವು. ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ವಿತ್ ಲಾಟ್ಸ್ ಆಫ್ ಲವ್. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಲವ್ ಯು ಆಲ್, ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ದ ಚಾನಲ್ ಆ್ಯಂಡ್ ಕ್ಲಿಕ್ ಎ ಬೆಲ್ ಬಟನ್ ಫಾರ್ ಮೋರ್ ವೀಡಿಯೋಸ್.